ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ಮಂದಿ ಬಿರಿಯಾನಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಮಿಡಲ್ ಈಸ್ಟ್ ಭಾಗದಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಬಿರಿಯಾನಿ ಡಿಶ್ಶು. ಸೊ ನಾನಿವಾಗ ಅಥೆಂಟಿಕ್ ಯಮನಿ ಸ್ಟೈಲ್ ಮಂದಿ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಾಲೋ ಮಾಡಿ ನನ್ನ ವೀಡಿಯೋನ. ಬೇಕಾಗಿರೋ ಮಸಾಲೆಗಳು: ಒಂದು 20 ಗ್ರಾಮ್ ಧನ್ಯಕಾಳು, ಒಂದು 20 ಗ್ರಾಮ್ ಮೆಣಸು, ಒಂದು 10 ಗ್ರಾಮ್ ಜೀರಿಗೆ, ಅಚ್ಕಾರದ ಪುಡಿ, ಉಪ್ಪು, ಕಲರ್ ಬಂದು ಆಪ್ಷನಲ್ಲು, ಬೆಳ್ಳುಳ್ಳಿ ಒಂದು 25 ಗ್ರಾಮ್. ಇದಿಷ್ಟನ್ನು ಜಾರ್ಗೆ ಹಾಕೊಂಡು ಒಲಿವ್ ಆಯಿಲ್ ತೊಗೊಳ್ಳಿ. ಒಂದು 50 ml ಒಲಿವ್ ಆಯಿಲ್ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಓಕೆ, ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಆಲ್ರೆಡಿ ನಾನು ಚಿಕನ್ ತೊಳೆದು ಡ್ರೈ ಮಾಡಿಕ್ಕಿದ್ದೀನಿ. ಇದ್ರ ಜೊತೆಗೆ ಇದನ್ನು ಮ್ಯಾರಿನೇಟ್ ಮಾಡ್ಕೊಬೇಕು. ಚಿಕನ್ ಆದಷ್ಟು ದೊಡ್ಡ ಪೀಸ್ ತೊಗೊಳ್ಳಿ. ಆಮೇಲೆ ಚಿಕನ್ ಸೆಲೆಕ್ಟ್ ಮಾಡುವಾಗ ತುಂಬ ಟೆಂಡರ್ ಇರಬೇಕು, 1 kg ಒಳಗಡೆ ಇರಬೇಕು ಕೋಳಿ. ಆವಾಗಲೇ ಪರ್ಫೆಕ್ಟಾಗಿ ನಿಮ್ಗೆ ಆ ಸಾಫ್ಟ್ನೆಸ್. ಇದನ್ನು ಮಿಕ್ಸ್ ಮಾಡಿ ಒಂದು 3 to 4 hours ಮಡಗಿಬಿಡ್ಬೇಕು. ಓಕೆನಾ. ಇವಾಗ ಒಂದು ಪಾತ್ರೆ ತೊಗೊಳ್ಳಿ. ಈ ಥರ ಒಂದು ದಬ್ರಿ ತೊಗೊಂಡು ಒಂದು 200 ml ಆಯಿಲ್ಲು, ನೀವು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಅದಕ್ಕೆ ಒಂದು 100 ಗ್ರಾಮ್ ಅಷ್ಟು ಮಟನ್ ಫ್ಯಾಟ್, ಆಮೇಲೆ ಒಂದು 4 ರಿಂದ 5 ಮೆಣಸಿನ್ಕಾಯಿ, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋಂಥದ್ದು, ಆಮೇಲೆ ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿರೋದು. ಇದನ್ನು ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಬಾಡಿಸ್ಕೊಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು ಕಲರ್ ಚೇಂಜ್ ಆಗಂಗಿಲ್ಲ. ಸೊ ಬಿರಿಯಾನಿ ಬಂದು ನಮಗೆ ವೈಟ್ ಕಲರ್ ಸ್ಟ್ರಕ್ಚರ್ ಇರೋದು. ಸೊ ಹಂಗಾಗಿ ಕಲರ್ ಚೇಂಜ್ ಆಗದಂಗೆ ನಾವು ಲೈಟಾಗಿ ಬಾಡಿಸ್ಕೊಳ್ಳೋಣ. ಇವಾಗ ರೈಸ್ ಮಾಡೋಕ್ಕೆ ಏನೇನು ಮಸಾಲೆ ಬೇಕು ಅಂತ ನೋಡೋಣ. ಒಂದು 10 ಗ್ರಾಮ್ ಧನ್ಯಕಾಳು, ಒಂದು 15 ಗ್ರಾಮ್ ಬೆಳ್ಳುಳ್ಳಿ, ಒಂದು 2 ಡ್ರೈ ಲೆಮನ್ನು, ಬೇ ಲೀಫು, ಲವಂಗ ಒಂದು 5 ರಿಂದ 6 ಗ್ರಾಮು, ಏಲಕ್ಕಿ ಒಂದು 10 ಗ್ರಾಮು, ಚಕ್ಕೆ, ಮೆಣಸು, ಜೀರಿಗೆ. ಇಷ್ಟು ಐಟಮ್ ನಮಗೆ ಬೇಕು. ಇವಾಗ ನೋಡಿ, ಈರುಳ್ಳಿ ಈ ಥರ ಬಾಡಿದೆ. ಇದು ಫುಲ್ಲು ಕಲರ್ ಚೇಂಜ್ ಆಗಬಾರ್ದು. ಓಕೆನಾ. ಈ ಸ್ಟೇಜಲ್ಲಿ ನಾವು ಇಲ್ಲಿ ಎತ್ತಿ ಮಡಗಿರುವಂಥ ಡ್ರೈ ಮಸಾಲೆಗಳನ್ನು ಇದೆಲ್ಲ ಹಾಕೊಳ್ಳೋಣ. ಸೊ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಇದನ್ನು 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕು. ಯಾಕಂದರೆ ನೋಡಿ, ಈರುಳ್ಳಿ ನೋಡಿ ಒಂದೂ ಕಲರ್ ಚೇಂಜ್ ಆಗಿಲ್ಲ. ನಮಗೆ ಆ ಕಲರ್ ಚೇಂಜ್ ಆಗಬಾರ್ದು, ಯಾಕಂದರೆ ರೈಸ್ ಸ್ಟ್ರಕ್ಚರು ವೈಟಲ್ಲೇ ಇರಬೇಕು. ನಾನಿಲ್ಲಿ 2 kg ಬಾಸ್ಮತಿ ರೈಸನ್ನು ಆಲ್ರೆಡಿ ತೊಳೆದು ನೀರನ್ನು ಸೋರಿಸಿ ಮಡಗಿದ್ದೀನಿ. ಸೊ ಅದನ್ನು ಇವಾಗ ನೀವು ಈ ಬಿರಿಯಾನಿ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಈರುಳ್ಳಿ ಎಲ್ಲ ಸಾರ್ಟ್ ಮಾಡಿದ್ದೀವಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಅಕ್ಕಿನ ತಿರುವು ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವು ನೀರು ಅಳತೆ ಮಾಡ್ಕೊಳ್ಳೋಣ. ನಾನು ಒಟ್ಟು 8 ಗ್ಲಾಸು ಅಕ್ಕಿಯನ್ನು ತಗೊಂಡಿದ್ದೀನಿ. ಅದು 1/4 kg ಗ್ಲಾಸು 2 kg ಇದೆ. ಸೊ ನೀವು 8 ಗ್ಲಾಸ್ಗೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಗ್ಲಾಸ್ಗೆ 1.5 ಗ್ಲಾಸ್ ನೀರು ರೇಷಿಯೋದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ನಾನಿವಾಗ 8 ಗ್ಲಾಸ್ಗೆ ಆದಷ್ಟು ಕರೆಕ್ಟಾಗಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಸ್ಟೇಜಲ್ಲೇ ನೀವು ಉಪ್ಪು ಆ್ಯಡ್ ಮಾಡ್ಕೊಬೋದು. ಉಪ್ಪು ಆ್ಯಡ್ ಮಾಡಿ ಒಂದ್ಸಲಿ ನೀರು ಚೆನ್ನಾಗಿ ಮಿಕ್ಸ್ ಆದಮೇಲೆ ಜಸ್ಟ್ ಒಂದು ಸ್ವಲ್ಪ ರುಚಿ ನೋಡಿ ಕೈಯಲ್ಲಿ ಹಾಕ್ಕೊಂಡು, ಅಕಸ್ಮಾತ್ ಏನಾದ್ರು ಉಪ್ಪು ಕಡಿಮೆ ಇದೆ, ಒಂದೇ ಒಂದು ಪಾಯಿಂಟ್ ಉಪ್ಪು ನಾವು ಒಂಚೂರು ಮುಂದೆ ಇರಬೇಕು. ನಾವು ನೀರು ತೆಗ್ದಿದ್ದು ಹಾಲಿಗೆ ಇಕ್ಕುವಾಗ 1 ಪಾಯಿಂಟು ಉಪ್ಪು ಮುಂದೆ ಇರಬೇಕು. ಆವಾಗ ಬೆಂದಾಗ ಕರೆಕ್ಟಾಗಿ ರೈಸಿಗೆ ಹಿಡಿಯುತ್ತೆ. ಸೊ ಅದೇ ಇದರ ಅಳತೆ. ಸೊ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮಗೆ ಬೇಕಾಗಿರೋದು ಫಾಯಿಲ್ ಪೇಪರು, ಗಟ್ಟಿಯಾಗಿರೋ ಒಳ್ಳೆ ಕ್ವಾಲಿಟಿ ಫಾಯಿಲ್ ಪೇಪರ್ ಒಂದು 2 ಪೀಸ್ ತಗೊಳ್ಳಿ. ಸೊ ಈ ಲಿಡ್, ನಾವು ಪಾತ್ರೆ ಮುಚ್ಚೋ ಬದಲು ಈ ಫಾಯಿಲ್ ಪೇಪರ್ನ ಟೈಟಾಗಿ ಹಾಕೊಬೇಕು. ಯಾಕಂದರೆ ಇದು ಕುಕ್ಕಿಂಗ್ ಪ್ರೊಸೆಸ್ ಬಂದು ಚಿಕನ್ ಸ್ಟೀಮಲ್ಲೇ ಬೇಯಬೇಕು. ಯೂಶಲಿ ಹೋಟೆಲಲ್ಲೆಲ್ಲ ಹಳ್ಳ ಮಾಡಿ ಅದಕ್ಕೆ ಸೌದೆ ಹಾಕಿ ಸ್ಲೋ ಕುಕ್ ಮಾಡ್ತಾರೆ. ಸೊ ಮನೇಲಿ ಆ ಥರ ಮಾಡೋಕ್ಕಾಗಲ್ಲ. ಸೊ ಇನ್ಸ್ಟೆಂಟಾಗಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಫಾಯಿಲ್ ಪೇಪರ್ ಚೆನ್ನಾಗಿ ಟೈಟಾಗಿ ಹಾಕಿದ್ಮೇಲೆ, ಓಕೆನಾ, ಇದ್ರ ಮೇಲೆ ಚಿಕನ್ ಜೋಡಿಸ್ಕೊಬೇಕು. ಅದಕ್ಕಿಂತ ಮುಂಚೆ ಈ ಫೈಲ್ ಪೇಪರ್ ಟೈಟ್ ಆದಮೇಲೆ ಹೋಲ್ಸ್ ಹಾಕೊಬೇಕು ಚೆನ್ನಾಗಿ. ಈ ಥರ ಚಿಕ್ಕ ಒಂದು ಟೂತ್ ಪಿಕ್ ತೊಗೊಂಡು ಹೋಲ್ಸ್ ಹಾಕೊಳ್ಳಿ. ಇದು ಯಾಕಂದರೆ ಆ ಅಕ್ಕಿ ಬೇಯೋ ಸ್ಟೀಮಲ್ಲೇ ಚಿಕನ್ ಬೇಯೋದು. ಓಕೆನಾ. ಸೊ ಇವಾಗ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ, ನಾನು ಇವಾಗ ಒಂದು ಆಲ್ರೆಡಿ ಆಲ್ಮೋಸ್ಟ್ 4 hours 4 ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಿ ಮಡಗಿದೆ ಬೆಳಗ್ಗೆ. ಇವಾಗ ಒಂದೊಂದೇ ಚಿಕನ್ ತೊಗೊಂಡು ಅದ್ರ ಮೇಲೆ ಜೋಡಿಸೋಣ. ಓಕೆನಾ. ಆದಷ್ಟು ಸ್ಪ್ರೆಡ್ ಮಾಡಿ ಜೋಡಿಸಿ. ಸೊ ಇದ್ರ ಬೆನಿಫಿಟ್ ಏನಪ್ಪ ಅಂದರೆ, ಚೆನ್ನಾಗಿ ಸ್ಟೀಮಲ್ಲಿ ಕುಕ್ ಆಗುತ್ತೆ. ಪ್ಲಸ್ ಆ ವಿತ್ ಸ್ಕಿನ್ ಚಿಕನ್ ನಾನು ತೊಗೊಂಡಿರೋದು, ಆ ಸ್ಕಿನ್ನಲ್ಲಿರುವಂಥ ಫ್ಯಾಟ್ ಎಲ್ಲ ರೈಸಿಗೆ ಬೀಳುತ್ತೆ. ಸೊ ರೈಸ್ದು ಚಿಕನ್ದು ಫ್ಯಾಟು ಪ್ಲಸ್ ಅದಕ್ಕೆ ಹಾಕಿರೋ ಮಸಾಲೆ ಬಂದು ಒಳ್ಳೆ ಒಂದು ಅಥೆಂಟಿಕ್ ಯಮನಿ ಅರಬಿಕ್ ಸ್ಟೈಲ್ ಮಂದಿ ಟೇಸ್ಟ್ ನಿಮಗೆ ಕೊಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈ ರೈಸ್ ಬಂದು ಜಾಸ್ತಿ ಸ್ಪೈಸಸ್ ಇಲ್ಲ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರೂ ತಿನ್ಬೋದು. ಓಕೆನಾ. ಇದನ್ನು ಇವಾಗ ಈ ಥರ ಚಿಕನೆಲ್ಲ ಜೋಡಿಸ್ಕೊಂಡು ಇನ್ನೂ ಒಂದು 2 ಪೀಸ್ ನಮಗೆ ಫಾಯಿಲ್ ಪೇಪರ್ ಬೇಕು. ಒಳ್ಳೆ ಫಾಯಿಲ್ ಪೇಪರ್, ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಯಾಕಂದರೆ ಅದು ಗಟ್ಟಿ ಇಲ್ಲ ಅಂದರೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಚಿಕನ್ ಎಲ್ಲ ಲೇಯರ್ ಮಾಡಾಯಿತು. ನೆಕ್ಸ್ಟು ಇನ್ನೊಂದು ಫಾಯಿಲ್ ಪೇಪರ್ ತೊಗೊಂಡು ನೋಡಿ ಇದೇ ರೀತಿಯಲ್ಲಿ. ಸೊ ಆ ಸೈಡೆಲ್ಲ ನೀಟಾಗಿ ಕವರ್ ಆಗಬೇಕು. ಸ್ಟೀಮು ಈಚೆಗಡೆ ಹೋಗದೆ ಹಾಗೆ ಎಲ್ಲ ಸೈಡಕ್ಕೆ ನೀಟಾಗಿ ಕವರ್ ಮಾಡಿ ಇನ್ನೊಂದು ಹಾಕ್ಬಿಟ್ಟು ಅದು ಲಾಸ್ಟಲ್ಲಿ ಒಂದು ಮುಚ್ಚಳ ತೊಗೊಂಡು ಅದ್ರ ಮೇಲೆ ಜಸ್ಟ್ ಸೇಫ್ಟಿಗೆ. ಇವಾಗ ಫ್ಲೇಮ್ ಯಾವ ರೀತಿ ಇರಬೇಕು ಅಂದರೆ ನೋಡಿ, ಫುಲ್ಲು ಲೋನೂ ಅಲ್ಲ ಜಾಸ್ತಿನೂ ಅಲ್ಲ, ಮೀಡಿಯಮ್ ರೇಂಜಲ್ಲಿ ಒಂದು 30 minutes ಫ್ಲೇಮ್ ಇರಬೇಕು.
ಅದಾದಮೇಲೆ 5 ಮಿನಿಟ್ಸು ಫುಲ್ ಲೋ ಫ್ಲೇಮಲ್ಲಿ ಮಾಡಿ ಮಂದಿ ಸ್ಪೆಷಲ್ ಯಮನಿ ಅಥೆಂಟಿಕ್ ಮಂದಿ ರೆಡಿ ಆಗುತ್ತೆ ನೋಡಿ. ಸೊ ಈ ಥರ ನಾವು ತೆಗ್ದಿದ ತಕ್ಷಣ ನೋಡಿ ಅದು ಆ ಸ್ಟೀಮ್ ಹೆಂಗೆ ಹೊರಗಡೆ ಬರ್ತಾಯಿದೆ. ಸೊ ಚಿಕನ್ ಎಲ್ಲ ಸ್ಮೂತಾಗಿ ಬೆಂದಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಇವಾಗ ನೋಡಿ ಚಿಕನ್ ಎಲ್ಲ ನಾನು ತೆಗ್ದಿದ್ದೀನಿ. ಇವಾಗ ಅಥೆಂಟಿಕ್ ಸ್ಟೈಲ್ ಒರಿಜಿನಲ್ ಯಮನಿ ಮಂದಿ ರೆಡಿಯಾಗಿದೆ. ರೈಸ್ ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ರೈಸು ತಳನೂ ಹಿಡಿಯಲ್ಲ, ಆಮೇಲೆ ಓವರ್ ಕುಕ್ ಹಾಕೋದಿಲ್ಲ. ಕರೆಕ್ಟಾಗಿ ನೀವು ನಾನು ಹೇಳಿದ ಅಳತೆ ಪ್ರಕಾರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಓವರ್ ಕುಕ್ ಆಗೋಲ್ಲ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಮಂದಿ ತಿಂದವ್ರಿಗೆ ಗೊತ್ತು ಅದು ಎಷ್ಟು ಚೆನ್ನಾಗಿರುತ್ತೆ, ಮಂದಿ ಯಾವ ಥರ ಇರುತ್ತೆ ಅಂತ. ಸೊ ಯಾರ್ಯಾರು ಮಂದಿನ ಟ್ರೈ ಮಾಡಿಲ್ವೋ ಈ ಥರ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ. ನೋಡಿ ರೈಸು ಒಂದಕ್ಕೊಂದು ಅಂಟಿಲ್ಲ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಆ ಚಿಕನ್ದು ಫ್ಯಾಟೆಲ್ಲ ಅದ್ರ ಮೇಲೆ ಬಿದ್ದು ಅದರಲ್ಲಿರೋ ಖಾರದ ಪುಡಿ ಕಲರ್ ಅದೆಲ್ಲ ರೈಸಿಗೆ ಮಿಕ್ಸ್ ಆಗಬೇಕು ನೋಡಿ. ರೈಸು ಅಷ್ಟೇ ಪ್ಯೂರ್ ವೈಟ್ ಕಲರೆಲ್ಲ ಬಂದಿರುತ್ತೆ. ಆ ಮಸಾಲೆ ಏನಿದೆ ಅದು ರೈಸ್ ಜೊತೆಗೆ ಮಿಕ್ಸ್ ಆಗಬೇಕು. ಸೊ ಇದೇ ಅದರ ಸ್ಟೈಲು. ಈ ಥರ ಮಾಡಿ ನೋಡಿ, ಮಕ್ಕಳಿಗೆಲ್ಲ ಮಾಡಿ ಕೊಡಿ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ಆ ಚಿಕನ್ನ ಆಲ್ರೆಡಿ ಸ್ಟೀಮ್ ಮಾಡಿದ್ವಲ್ಲ, ಅದನ್ನು ಬೇಕಾದ್ರೆ ನೀವು ಗ್ರಿಲ್ಲು ಮಾಡ್ಬೋದು. ಇಲ್ಲ ಅಂದರೆ ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಶಾಲೋ ಫ್ರೈ ಮಾಡಿ ರೈಸ್ ಮೇಲೆ ನೀವು ಪ್ರೆಸೆಂಟ್ ಮಾಡ್ಬೋದು. ಇವಾಗ ಬ್ಯೂಟಿಫುಲ್ಲಾಗಿ ನಮ್ಮ ಚಿಕನ್ ಮಂದಿ ರೆಡಿಯಾಗಿದೆ, ಯಮನಿ ಸ್ಟೈಲ್ ಚಿಕನ್ ಮಂದಿ. ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದ್ರು ರೆಸಿಪಿ ಸರ್ ಇಂಥ ರೆಸಿಪಿ ಮಾಡಿ ನಮಗೆ ಗೊತ್ತಿಲ್ಲ ಅಥವಾ ತೋರಿಸಿ ಅಂದರೆ ಖಂಡಿತವಾಗ್ಲೂ ತೋರಿಸ್ತೀನಿ. ಥ್ಯಾಂಕ್ ಯು.